ನಮಸ್ಕಾರ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ಈ ವಿಡಿಯೋದಲ್ಲಿ ನಿಮ್ಯಾನ್ಸ್ ಅವ್ರು ಯಾವ ಹುದ್ದೆಗೆ ಅರ್ಜಿ ಕರೆದಿದ್ದಾರೆ, ಅಪ್ಲಿಕೇಶನ್ ಹೇಗೆ ಹಾಕಬೇಕು, ಎಜುಕೇಷನ್ ಕ್ವಾಲಿಫಿಕೇಷನ್ ಏನು ಮಾಡಿರಬೇಕು, ಸ್ಯಾಲ್ರಿ ಎಷ್ಟಿರುತ್ತೆ, ಇದೆಲ್ಲ ವಿವರಗಳನ್ನ ತಿಳಿಸ್ಕೊಡ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋದಕ್ಕೂ ಮುಂಚೆ ಇನ್ನೂ ಯಾಕ್ರಿ ಸಬ್ಸ್ಕ್ರೈಬ್ ಬಟನ್ ಪ್ರೆಸ್ ಮಾಡಿಲ್ಲ? ವಿಡಿಯೋನ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡಿರಲ್ಲ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಪ್ರತಿದಿನನೂ ಗೌರ್ಮೆಂಟ್ ಪ್ರೈವೇಟ್ ಸೆಕ್ಟರ್ ಜಾಬ್ಗಳ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕಲ್ವಾ? ಸೊ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಪಕ್ಕದಲ್ಲಿರೋ ನೋಟಿಫಿಕೇಶನ್ ಬಟನ್ನ ಪ್ರೆಸ್ ಮಾಡಿ. ನಾನು ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣವೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ನೀವು ಆದಷ್ಟು ಬೇಗ ಅಪ್ಲಿಕೇಶನ್ಗಳನ್ನ ಹಾಕ್ಕೋಬಹುದು ಅಲ್ವಾ? ವಿಡಿಯೋ ಶುರು ಮಾಡೋಣ ಈಗ. ನಿಮ್ಹಾನ್ಸ್ನವರು ಅಂದರೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮೆಂಟಲ್ ಹೆಲ್ತ್ ಆ್ಯಂಡ್ ನ್ಯೂರೋ ಸೈನ್ಸಸ್, ಇವರು ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ 2 ಹುದ್ದೆಗೆ ಅರ್ಜಿಯನ್ನು ಕರೆದಿರ್ತಾರೆ. 2 ಹುದ್ದೆಗಳು ಖಾಲಿ ಇರುತ್ತೆ. ಯಾವ್ಯಾವ ಹುದ್ದೆ ಎಷ್ಟೆಷ್ಟು ಖಾಲಿ ಇದೆ ಅಂತ ನೋಡಿದ್ರೆ, ಟೆಕ್ನಿಷಿಯನ್ ಹುದ್ದೆ 1 ಖಾಲಿ ಇದೆ, ಅಟೆಂಡರ್ ಹುದ್ದೆ 1 ಖಾಲಿ ಇದೆ. ಓಕೆನಾ? ಸ್ಯಾಲ್ರಿ 18,000 ರೂಪಾಯಿ ಪರ್ ಮಂತ್. ಉದ್ಯೋಗ ಸ್ಥಳ ಬೆಂಗಳೂರು, ಕರ್ನಾಟಕ. ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ ನೋಡೋದಾದ್ರೆ, ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ 2 ಅಟೆಂಡರ್ ಹುದ್ದೆಗೆ 10th ಪಾಸ್ ಆಗಿರಬೇಕು, SSLC. ಓಕೆನಾ? ಪ್ರಾಜೆಕ್ಟ್ ಟೆಕ್ನಿಕಲ್ ಸಪೋರ್ಟ್ 2 ಟೆಕ್ನಿಷಿಯನ್ ಹುದ್ದೆಗೆ ಡಿಗ್ರಿ ಆಗಿರಬೇಕು ಅಥವಾ ಡಿಪ್ಲೊಮೊ ಇನ್ ಮೆಡಿಕಲ್ ಲ್ಯಾಬ್ ಟೆಕ್ನಾಲಜಿ ಆಗಿರಬೇಕಾಗತ್ತೆ. ಇದಿಷ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ನ ವಿವರ. ವಯೋಮಿತಿಯನ್ನು ನೋಡೋದಾದ್ರೆ ಮಿನಿಮಮ್ 18 ವರ್ಷ ಆಗಿರಬೇಕು, ಮ್ಯಾಕ್ಸಿಮಮ್ 30 ವರ್ಷದವರು ಕೂಡ ಅಪ್ಲಿಕೇಶನ್ನ ಹಾಕೋಬಹುದು. 18ರಿಂದ 30 ವರ್ಷದವರು. ವಿಡಿಯೋದಲ್ಲಿ ಏನೇ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದ್ರು ಪಾಸ್ ಮಾಡಿ ಸ್ಕ್ರೀನ್ಶಾಟ್ ತಗೊಳ್ಳಿ. ವಿಡಿಯೋದಲ್ಲಿ ಮುಂದಕ್ಕೆ ಹೋಗೋಕ್ಕಿಂತ ಮುಂಚೆ ಹೊಸದಾಗಿ ವಾಟ್ಸಪ್ ಚಾನಲ್ ಕೂಡ ಓಪನ್ ಮಾಡಿದ್ದೀವಿ. ಅದರ ಲಿಂಕು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ವಾಟ್ಸಪ್ ಚಾನಲಿಂದ ವಿಡಿಯೋಸ್ಗಳನ್ನ ನೋಡಬಹುದು, ಹಾಗೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಬಹುದು. ಸೆಲೆಕ್ಷನ್ ಪ್ರೋಸೆಸ್ ವಿವರ ನೋಡೋಣ. ರಿಟರ್ನ್ ಟೆಸ್ಟ್ ಮತ್ತು ಸ್ಕಿಲ್ ಟೆಸ್ಟ್ ಇರುತ್ತೆ. ಇದಾದ ನಂತರ ನಿಮ್ಮನ್ನ ಸಂದರ್ಶನ ಇಂಟರ್ವ್ಯೂ ಕರೀತಾರೆ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ನ ವಿವರ ಆಗಿರುತ್ತೆ. ನೆಕ್ಸ್ಟ್, ಅಪ್ಲಿಕೇಶನ್ನ ನೀವು ಹೇಗೆ ಹಾಕೋಬೇಕು ಅಂತ ಹೇಳಿದ್ರೆ ಆನ್ಲೈನ್ ಮೂಲಕ ಹಾಕೋಬೇಕಾಗುತ್ತೆ. ಬಟ್ ಆನ್ಲೈನ್ ವೆಬ್ಸೈಟ್ನ ಇರಲ್ಲ. ನೀವು ಮೇಲ್ ID-ಗೆ ನಿಮ್ಮ ಮೇಲ್ ಮಾಡಬೇಕಾಗತ್ತೆ ಅಪ್ಲಿಕೇಶನ್ನ. ಓಕೆನಾ? ನಿಮ್ಮ ಎಲ್ಲ ರಿಲೆವೆಂಟ್ ಡಾಕ್ಯುಮೆಂಟ್ಸು, ಸರ್ಟಿಫಿಕೇಟ್ಸು, ಎಕ್ಸ್ಪೀರಿಯನ್ಸ್ ಇದ್ದರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ಸು ಇದೆಲ್ಲದನ್ನು ಅಟ್ಯಾಚ್ ಮಾಡಿ ಮೇಲ್ ಮಾಡಿ. ಯಾವ ಮೇಲ್ ID-ಗೆ ಅಂತ ಈಗ ತಿಳಿಸ್ಕೊಡ್ತಾ ಇದ್ದೀನಿ. nimhansbrainbank@gmail.com. ಒಂದ್ಸಲಿ ಎಲ್ಲ ಸ್ಪೆಲ್ಲಿಂಗನ್ನು ಹೇಳ್ಬಿಡ್ತೀನಿ. nimhansbrainbank@gmail.com. ಇಲ್ಲಿಗೆ 4 ಜನವರಿ 2025 ನೀವು ಅಪ್ಲಿಕೇಶನ್ ತಲುಪೋ ಹಾಗೆ ನೋಡ್ಕೋಬೇಕಾಗತ್ತೆ. ಓಕೆನಾ? ಇದನ್ನ ವಿಡಿಯೋ ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ, ಅಲ್ಲಿಂದ ನೋಡ್ಕೋಬಹುದು ನೀವು. ನೋಟಿಫಿಕೇಶನ್ ರಿಲೀಸ್ ಆಗಿದ್ದ ದಿನಾಂಕ 21 ಡಿಸೆಂಬರ್ 2024. ಇಮೇಲ್ ಕಳಿಸೋದಕ್ಕೆ ಕೊನೆಯ ದಿನಾಂಕ 4 ಜನವರಿ 2025. ನೀವು ಅಪ್ಲಿಕೇಶನ್ ಕಳಿಸೋದಕ್ಕಿಂತ ಮುಂಚೆ ಅಫಿಷಿಯಲ್ ನೋಟಿಫಿಕೇಶನ್ ಓದ್ಕೊಳ್ಳಿ. ಅದು ಎಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನೀವು ಈ ವಿಡಿಯೋನ ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ. ಇನ್ನೂ ಹಲವಾರು ಜನರಿಗೆ ಈ ವಿಡಿಯೋ ತಲುಪೋ ಥರ ಮಾಡಿ. ಮತ್ತು ಫ್ರೆಂಡ್ಸ್ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ಹೇಳಿದ್ರೆ ಅಂಥವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಮತ್ತು ಕಮೆಂಟ್ನಲ್ಲಿ ನಿಮಗೆ ಏನಾದರೂ ಯಾವ ಥರ ಜಾಬಿನ ವಿಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಇಲ್ಲ ಅಂದರೆ ಏನಾದರೂ ಒಂದು ಕಮೆಂಟ್ ಮಾಡಿ, ಹಲವಾರು ಜನರಿಗೆ ಈ ರೀಚ್ ಆಗುತ್ತೆ. ಯೂಟ್ಯೂಬಿನ ಆಲ್ಗರಿದಮ್ ಇರುತ್ತಲ್ಲ, ನೀವೇನಾದ್ರು ಕಮೆಂಟ್ ಮಾಡಿದ್ರೆ ಹಲವಾರು ಜನರಿಗೆ ರೀಚ್ ಆಗೋ ಥರ ಮಾಡುತ್ತೆ. ಅದಕ್ಕೋಸ್ಕರ ಏನಾದರೂ ಕಮೆಂಟ್ ಮಾಡಿ, ಎನಿಥಿಂಗ್. ಓಕೆನಾ? ಅಫಿಷಿಯಲ್ ನೋಟಿಫಿಕೇಶನ್ PDF ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ನ ಲಿಂಕ್ ಕೊಟ್ಟಿರ್ತೀನಿ. ಅಲ್ಲಿಂದ ಕ್ಲಿಕ್ ಮಾಡಿ ನೀವು ನೋಟಿಫಿಕೇಶನ್ನ ಡೌನ್ಲೋಡ್ ಮಾಡ್ಕೋಬಹುದು. ಓಕೆನಾ? ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ nimhans.ac.in. ಇದು ಅಫಿಷಿಯಲ್ ವೆಬ್ಸೈಟ್ನ ಅಡ್ರೆಸ್ಸು. ಇದಿಷ್ಟು ಈ ಜಾಬ್ನ ವಿವರ. ಎಲ್ಲ ತಿಳ್ಕೊಂಡಿದ್ದೀರಾ ಅಂತ ಅನ್ಕೊತೀನಿ. ಏನಾದರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆಯಾ? ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಅಂತ ಕೊಡೋಕ್ಕೆ ಪ್ರಯತ್ನ ಮಾಡ್ತೀನಿ.